ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡಲ್ಲಿ ಬ್ಯಾಂಕಿಂಗ್ ವಲಯದಲ್ಲಿ ಉದ್ಯೋಗ ಪಡೆಯಲು ಬಯಸುವಂಥವರಿಗೆ ಇಲ್ಲಿ ಒಂದು ಉತ್ತಮ ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ನೋಡಿ, 2025 ನೇಮಕಾತಿ ಅಧಿಸೂಚನೆ ಪ್ರಕಾರ ಇಲ್ಲಿ ಡೆಪ್ಟಿ ಮ್ಯಾನೇಜರ್ ಮತ್ತು ಪ್ರೊಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಟ್ಟು 88 ವಿವಿಧ ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡಲು ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಮೊದಲನೇದಾಗಿ ಇದರ ಒಂದು ಅಪ್ಲಿಕೇಶನ್ ಡೇಟ್ ಬಂದು ಆಗಸ್ಟ್ 10, 2025 ಓಪನ್ ಆಗಿದ್ದು, ಇನ್ನು ಲಾಸ್ಟ್ ಡೇಟು ಆಗಸ್ಟ್ 31, 2025 ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ಮತ್ತು ನೋಡಿ ಫೀಸ್ ಪೇಮೆಂಟು ಅಷ್ಟೇ ಆಗಸ್ಟ್ 10, 2025 ಆಗಸ್ಟ್ 31, 2025 ಕ್ಲೋಸಿಂಗ್ ಡೇಟ್ ಇರುತ್ತೆ. ಓಕೆ, ನಂತರ ರೈಟನ್ ಎಕ್ಸಾಮ್ ಬಂದು ನಿಮಗೆ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ 2025 ನಿಮಗೆ ಎಕ್ಸಾಮ್ ಮಾಡ್ತೀವಿ ಅಂತ ಇವರು ಜಸ್ಟ್ ಟೆಂಟೇಟಿವ್ ಆಗಿ ತಿಳಿಸಿದ್ದಾರೆ. ಓಕೆ, ನಂತರ ವೇಕೆನ್ಸಿ ಸಂಬಂಧಪಟ್ಟಂತೆ ಯಾವ ಪೋಸ್ಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನಾವು ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಡೆಪ್ಟಿ ಮ್ಯಾನೇಜರಲ್ಲಿ ಇಲ್ಲಿ ನೀವು ಕೋಡ್ ನೋಡ್ಕೋಬೇಕು. ಕೋಡ್ ತುಂಬಾ ಇಂಪಾರ್ಟೆಂಟು. ಡೆಪ್ಟಿ ಮ್ಯಾನೇಜರ್ ಪೋಸ್ಟ್ 1ನಲ್ಲಿ ಪ್ರಿಂಟಿಂಗ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಸಂಬಂಧಪಟ್ಟಂತೆ 10 ವೇಕೆನ್ಸಿ. ನಂತರ ಡೆಪ್ಟಿ ಮ್ಯಾನೇಜರ್ ಪೋಸ್ಟ್ ಕೋಡಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಲ್ಲಿ 3 ಹುದ್ದೆ. ನಂತರ ಡೆಪ್ಟಿ ಮ್ಯಾನೇಜರ್ ಪೋಸ್ಟ್ ಕೋಡ್ 3ಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಲ್ಲಿ 2 ವೇಕೆನ್ಸಿ. ನಂತರ ಡೆಪ್ಟಿ ಮ್ಯಾನೇಜರ್ ಪೋಸ್ಟ್ ಕೋಡ್ 4ಅಲ್ಲಿ ಜನರಲ್ ಅಡ್ಮಿನಿಸ್ಟ್ರೇಷನ್ ಬ್ಯಾಕ್ಗ್ರೌಂಡಲ್ಲಿ 9 ವೇಕೆನ್ಸಿನವರು ಕಾಲ್ಫಾರ್ಮ್ ಮಾಡಿದ್ದು. ಸೊ ಟೋಟಲ್ ಆಗಿ ಡೆಪ್ಟಿ ಮ್ಯಾನೇಜರ್ ಸಂಬಂಧಪಟ್ಟಂತೆ 24 ವೇಕೆನ್ಸಿನವರು ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ನಂತರ ಪ್ರೊಸೆಸ್ ಅಸಿಸ್ಟೆಂಟ್ ಗ್ರೇಡ್ 1ನಲ್ಲಿ 64 ಹುದ್ದೆನವರು ಕಾಲ್ಫಾರ್ಮ್ ಮಾಡಿದ್ದು. ಸೊ ಟೋಟಲ್ ಆಗಿ ಇವರು 88 ವೇಕೆನ್ಸಿನವರು ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ಇಲ್ಲಿ ಕ್ಯಾಟಗರಿ ವೈಸಲ್ಲೂ ಕೂಡ ಇವರು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ನೀವು ಬೇಕಂದರೆ ವೀಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ನಾನು ಜಸ್ಟ್ ಟೋಟಲ್ ಎಷ್ಟಿದೆ, ಯಾವ ಪೋಸ್ಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನಿಮಗೆ ಹೈಲೈಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ನಾವು ನೋಡೋದಾದರೆ ಇಲ್ಲಿ ಡೆಪ್ಟಿ ಮ್ಯಾನೇಜರ್ ಪೋಸ್ಟ್ ಕೋಡ್ 1 ಮತ್ತು 2 ಮತ್ತು 3ಗೆ ಸಂಬಂಧಪಟ್ಟಂತೆ ನೀವು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ BE ಮಾಡಿರೋ ಅಥವಾ BTech ಮಾಡಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಡೆಪ್ಟಿ ಮ್ಯಾನೇಜರ್ ಪೋಸ್ಟ್ ಕೋಡ್ 4 ಸಂಬಂಧಪಟ್ಟಂತೆ ನೀವು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಮಾಸ್ಟರ್ ಡಿಗ್ರಿ ಇನ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಪರ್ಸನಲ್ ಮ್ಯಾನೇಜ್ಮೆಂಟ್, ನಂತರ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ ನೀವು ಎಜುಕೇಷನ್ ಮಾಡಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ. ಓಕೆ, ನಂತರ ಪ್ರೊಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಹುದ್ದೆಗೆ ಸಂಬಂಧಪಟ್ಟಂತೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ನೋಡೋದಾದರೆ ನೀವು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ನೀವು ಡಿಪ್ಲೊಮಾ ಇನ್ ಪ್ರಿಂಟಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್ ಆಗಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಏಜ್ ಲಿಮಿಟ್ ನೋಡೋದಾದರೆ ಡೆಪ್ಟಿ ಮ್ಯಾನೇಜರ್ ಸಂಬಂಧಪಟ್ಟಂತೆ ಇಲ್ಲಿ 31 ವರ್ಷದ ಒಳಗಡೆ ಇರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಅಂದರೆ 1/9/1994 ಅಥವಾ ಅದರ ನಂತರ ಜನಿಸಿದ ಅರ್ಜಿದಾರರು ಮಾತ್ರ ಇದಕ್ಕೆ ನೀವು ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತೀರ. ಮತ್ತು ಇದಕ್ಕೆ ಯಾವುದೇ ರೀತಿಯಾದಂಥ ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಓಕೆ, ನಂತರ ಪ್ರೊಸೆಸ್ ಅಸಿಸ್ಟೆಂಟ್ ಗ್ರೇಡ್ 1ಗೆ ಸಂಬಂಧಪಟ್ಟಂತೆ ಇಲ್ಲಿ ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 28 ವರ್ಷ ಆಗಿರಬೇಕು. ಓಕೆ, ನಂತರ ಇಲ್ಲಿ ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಕೂಡ ಇರುತ್ತೆ. SC/ST ಅವರಿಗೆ 5 ಇಯರ್ಸ್ ಇರುತ್ತೆ, OBC ಅವರಿಗೆ 3 ಇಯರ್ಸ್ ಇರುತ್ತೆ. ಇನ್ನು ಪರ್ಸನಲ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಅವರಿಗೆ 10 ಇಯರ್ಸ್ ಅಷ್ಟು ನಿಮಗೆ ಇಲ್ಲಿ ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ. ಓಕೆ, ನಂತರ ಎಕ್ಸಾಮ್ ಫೀಸ್ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ಡೆಪ್ಟಿ ಮ್ಯಾನೇಜರ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ SC/ST, PWBD, ವುಮೆನ್ ಕ್ಯಾಟಗರಿ ಅವರಿಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಇಂಟರ್ನಲ್ ಇಲ್ಲಿ ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ. ಇನ್ನು ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ 600 ರೂಪೀಸ್ ಅಷ್ಟು ಫೀಸ್ ಇರುತ್ತೆ. ಓಕೆ, ಇದು ಡೆಪ್ಟಿ ಮ್ಯಾನೇಜರ್ ಸಂಬಂಧಪಟ್ಟಂತೆ ನಿಮಗೆ. ನಂತರ ಪ್ರೊಸೆಸ್ ಅಸಿಸ್ಟೆಂಟ್ ಗ್ರೇಡ್ 1ಗೆ ಸಂಬಂಧಪಟ್ಟಂತೆ ಇಲ್ಲಿ SC/ST, PWBD, ವುಮೆನ್ ಕ್ಯಾಟಗರಿ ಅವರಿಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಉಳಿದ ಅಭ್ಯರ್ಥಿಗಳಿಗೆ 400 ರೂಪೀಸ್ ಅಷ್ಟು ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆ, ನೀವು ಆನ್ಲೈನ್ ಮೂಲಕ ನೀವು ಪೇಮೆಂಟ್ ಮಾಡ್ಕೋಬೋದು. ಮತ್ತು ಅದರ ಲಾಸ್ಟ್ ಡೇಟ್ ಕೂಡ 31 ಆಗಸ್ಟ್ 2025 ಲಾಸ್ಟ್ ಡೇಟ್ ಇರುತ್ತೆ. ನಂತರ ನಿಮ್ಮ ಒಂದು ಪೇ ಸ್ಕೇಲ್ ನೋಡೋದಾದರೆ ಡೆಪ್ಟಿ ಮ್ಯಾನೇಜರ್ ಸಂಬಂಧಪಟ್ಟಂತೆ ನಿಮ್ಮ ಒಂದು ಬೇಸಿಕ್ ಸ್ಯಾಲ್ರಿ ಬಂದು 56,100 ರೂಪಾಯಿ ಇರುತ್ತೆ ಪರ್ ಮಂತ್. ಓಕೆ, ನಂತರ ಪ್ರೊಸೆಸ್ ಅಸಿಸ್ಟೆಂಟ್ ಗ್ರೇಡ್ 1ಗೆ ಸಂಬಂಧಪಟ್ಟಂತೆ ನಿಮ್ಮೊಂದು ಬೇಸಿಕ್ ಸ್ಯಾಲ್ರಿ 24,500 ರು ನಿಮ್ಮೊಂದು ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಓಕೆ, ನಿಮ್ಮೊಂದು ಸೆಲೆಕ್ಷನ್ ಪ್ರೊಸೀಜರ್ ನೋಡೋದಾದರೆ ಮೊದಲನೇದಾಗಿ ನಿಮಗೆ ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ರಾಂಗ್ ಆನ್ಸರ್ಗೆ ಪೆನಾಲ್ಟಿ ಏನು ಇರೋದಿಲ್ಲ. ಓಕೆ, ನಂತರ ಇಲ್ಲಿ ಡೆಪ್ಟಿ ಮ್ಯಾನೇಜರ್ ಸಂಬಂಧಪಟ್ಟಂತೆ ನಿಮ್ಮ ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದರೆ ರೀಸನಿಂಗ್ ಆ್ಯಂಡ್ ಅನಾಲಿಸ್ಟಿಕ್ ಎಬಿಲಿಟಿ ಸಂಬಂಧಪಟ್ಟಂತೆ 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ, 20 ಮಿನಿಟ್ಸ್ ಅಷ್ಟು ನಿಮಗೆ ಟೈಮಿಂಗ್ಸ್ ಇರುತ್ತೆ. ನಂತರ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಿಗೆ ಸಂಬಂಧಪಟ್ಟಂತೆ 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ, 20 ಮಿನಿಟ್ಸ್ ಅಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ. ನಂತರ ಜನರಲ್ ಇಂಗ್ಲೀಷಲ್ಲಿ 20 ಮಾರ್ಕ್ಸ್ ಇರುತ್ತೆ, 20 ಕ್ವಶನ್ ಇರುತ್ತೆ. ನಂತರ 15 ಮಿನಿಟ್ಸ್ ಅಷ್ಟು ನಿಮಗೆ ಟೈಮಿಂಗ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ಸಲ್ಲಿ 20 ಕ್ವಶನ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ, 15 ಮಿನಿಟ್ಸ್ ಅಷ್ಟು ನಿಮಗೆ ಟೈಮಿಂಗ್ಸ್ ಇರುತ್ತೆ. ಓಕೆ, ಸೊ ಟೋಟಲ್ ಆಗಿ ಇಲ್ಲಿ 100 ಕ್ವಶನ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 70 ಮಿನಿಟ್ಸ್ ಅಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ. ಓಕೆ, ನಿಮಗೆ ಇದು ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಕೂಡ ನಿಮಗೆ
ಕ್ವಶನ್ ಪೇಪರ್ ಇರುತ್ತೆ. ಬಟ್ ನಿಮಗೆ ಜನರಲ್ ಇಂಗ್ಲೀಷ್ ಸಂಬಂಧಪಟ್ಟಂತೆ ಈ ಒಂದು ಕ್ವಶನ್ ಪೇಪರ್ ನಿಮಗೆ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ. ಓಕೆ, ನಂತರ ಪ್ರೊಸೆಸ್ ಅಸಿಸ್ಟೆಂಟ್ ಗ್ರೇಡ್ 1ಗೆ ಸಂಬಂಧಪಟ್ಟಂತೆ ನಿಮ್ಮ ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದರೆ, ರೀಸನಿಂಗಲ್ಲಿ 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ನಿಮಗೆ 20 ಮಿನಿಟ್ಸ್ ಅಷ್ಟು ಟೈಮಿಂಗ್ಸ್ ಇರುತ್ತೆ. ನಂತರ ನ್ಯೂಮೆರಿಕಲ್ ಎಬಿಲಿಟಿಯಲ್ಲಿ 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ, 20 ಮಿನಿಟ್ಸ್ ಅಷ್ಟು ನಿಮಗೆ ಟೈಮಿಂಗ್ಸ್ ಇರುತ್ತೆ. ನಂತರ ಜನರಲ್ ಸೈನ್ಸಲ್ಲಿ ನಿಮಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಸಂಬಂಧಪಟ್ಟಂತೆ ನಿಮಗೆ 20 ಕ್ವಶನ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ, 15 ಮಿನಿಟ್ಸ್ ಅಷ್ಟು ನಿಮಗೆ ಟೈಮಿಂಗ್ಸ್ ಇರುತ್ತೆ. ನಂತರ ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಂತೆ 20 ಕ್ವಶನ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ, 50 ಮಿನಿಟ್ಸ್ ಅಷ್ಟು ನಿಮಗೆ ಟೈಮಿಂಗ್ಸ್ ಇರುತ್ತೆ. ಸೊ ಟೋಟಲ್ ಆಗಿ ನೋಡೋದಾದರೆ 100 ಕ್ವಶನ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 70 ಮಿನಿಟ್ಸ್ ಅಷ್ಟು ನಿಮಗೆ ಟೈಮಿಂಗ್ಸ್ ಇರುತ್ತೆ. ಓಕೆ, ಇದು ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಎರಡೂ ಭಾಷೆಯಲ್ಲೂ ಕೂಡ ನಿಮಗೆ ಎಕ್ಸಾಮ್ ಪೇಪರ್ ಇರುತ್ತೆ. ಸೊ ಇದಿಷ್ಟು ನಿಮ್ಮ ಒಂದು ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಈ ಒಂದು ಎಕ್ಸಾಮ್ ಬಂದು ನಿಮಗೆ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರಲ್ಲಿ ನಿಮಗೆ ಮಾಡಬಹುದು ಅಂತ ಜಸ್ಟ್ ಟೆಂಟೇಟಿವ್ ಆಗಿರೋದು ತಿಳಿಸಿದ್ದಾರೆ. ಓಕೆ, ನಂತರ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ ಅಂತ ನೋಡೋದಾದರೆ, ಇದು ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರೋದ್ರಿಂದ ನಿಮಗೆ ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ ಅಂತ ನೋಡೋದಾದರೆ, ಅಹಮದಾಬಾದ್, ಗಾಂಧಿನಗರ, ಬೆಂಗಳೂರು, ಭೋಪಾಲ್, ಭುವನೇಶ್ವರ, ಚೆನ್ನೈ, ಗೋಹಟ್ಟಿ, ಹುಬ್ಳಿ, ಹೈದರಾಬಾದ್, ರಂಗಾರೆಡ್ಡಿ, ಜೈಪುರ, ಕೋಲ್ಕತ್ತಾ, ಗ್ರೇಟರ್ ಕೋಲ್ಕತ್ತಾ, ಲಕ್ನೋ, ಮುಂಬೈ, ನವಿ ಮುಂಬೈ, ಗ್ರೇಟರ್ ಮುಂಬೈ, ಥಾಣೆ, ಮೈಸೂರು, ನ್ಯೂ ಡೆಲ್ಲಿ, ಪಾಟ್ನಾ, ರಾಂಚಿ, ರಾಯ್ಪುರ್, ಸಿಲಿಗುರಿ ಮತ್ತು ತಿರುವನಂತಪುರಂ. ಓಕೆ, ಇಷ್ಟು ಒಂದು ಪ್ಲೇಸಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಇರುತ್ತೆ. ನಿಮ್ಗೆ ಯಾವುದು ನಿಯರೆಸ್ಟ್ ಇರುತ್ತೆ ನೀವು ಅಲ್ಲಿಗೆ ನೀವು ಪ್ರಿಫರೆನ್ಸ್ ಕೊಟ್ಕೋಬೋದು. ಓಕೆ, ಮತ್ತು ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ www.brnmpl.co.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಗೋಬೋದು, ಹಾಗೂ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಇದನ್ನು ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಬೇಕಂದರೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತೊಗೋಬೋದು ಮತ್ತು ಆ ಲಿಂಕ್ ಮೂಲಕ ನೀವು ಅಪ್ಲಿಕೇಶನ್ ಸಹ ಹಾಕ್ಬೋದು. ಓಕೆ, ಸೊ ಇದಿಷ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಘಟಕದಲ್ಲಿ ಕರೆದಿರುವಂತಹ ಒಂದು ರಿಕ್ವೈರ್ಮೆಂಟ್ ಆಗಿರುತ್ತೆ. ಸೊ ನೀವು ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ, ಇಲ್ಲಾಂದರೆ ನೀವು ಫ್ರೆಂಡ್ಸ್ ಎಲ್ಲಾದರೂ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.